ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಸದ ತೇಜಸ್ವಿ ಸೂರ್ಯನ ಅಮಾವಾಸ್ಯೆ ಸೂರ್ಯ ಅಂತ ಕರೆದಿದ್ದಾರೆ. ಅದೆಷ್ಟು ಸರಿ ತಪ್ಪು ಅನ್ನೋದನ್ನು ಸಹ ಒಂದಷ್ಟು ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಆ ರೀತಿ ಕರೆದಂತಹ ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ತೇಜಸ್ವಿ ಸೂರ್ಯ, ಮನುವಾದಿ ಮನಸ್ಥಿತಿಯ ತೇಜಸ್ವಿ ಸೂರ್ಯ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಪಂಚರ್ ಹಾಕುವವರು ಅನ್ನುವಂತಹ ಮನಸ್ಥಿತಿಯಲ್ಲೇ ಮಾತಾಡುವ ಈ ತೇಜಸ್ವಿ ಸೂರ್ಯ ಧರ್ಮದ್ವೇಷದಲ್ಲಿ ಸಿದ್ದರಾಮಯ್ಯ ಅಮಾವಾಸ್ಯೆ ಅಂತ ಕರೆದ್ರೆ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡಬೇಕು ಅಥವಾ ವಾಗ್ದಾಳಿ ನಡೆಸಬೇಕು, ಇನ್ನೇನು ಮಾಡಬೇಕು, ಉತ್ತರ ಕೊಡಬೇಕು. ಆದ್ರೆ ಇದಕ್ಕೂ ಸಹ ಮುಸ್ಲಿಮರನ್ನ ಹೇಳ್ಕೊಂಡು ಬಂದ್ಬಿಟ್ರು. ಅಮಾವಾಸ್ಯೆಗೂ ಮುಸ್ಲಿಮರಿಗೂ ಏನ್ ಸಂಬಂಧ ಅಂತ ತೇಜಸ್ವಿ ಏನ್ ಹೇಳಿದ್ರು, ಯಾವ ಯಾವ ರೀತಿ ಮುಸ್ಲಿಮರನ್ನ ಎಳ್ಕೊಂಡು ಬರೋ ಪ್ರಯತ್ನ ಮಾಡಿದ್ರು ಅದನ್ನು ಸಹ ವಿವರಿಸ್ತೀನಿ. ಸೊ ಮೊದಲಿಗೆ ತೇಜಸ್ವಿ ಸೂರ್ಯನ ಮೊನ್ನೆ ಭಾಷಣ ಮಾಡ್ತಾ ನಿನ್ನೆ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೇಜಸ್ವಿ ಸೂರ್ಯನ ನಾನು ಅಮಾವಾಸ್ಯೆ ಸೂರ್ಯ ಅಂತ ಕರಿತೀನಿ ಅಂತಂದ್ರು. ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯನ ನಾನು ಅಮಾವಾಸ್ಯೆ ಸೂರ್ಯ ಅಂತ ಕರಿತೀನಿ ಅಂತಂದ್ರು. ಸೊ ಅದು ಕರೆದಿದ್ದು ಸರಿನಾ ತಪ್ಪ ಅಂದ್ರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಸ್ವಲ್ಪ ಪದಗಳನ್ನ ಬಳಸಬೇಕಾದ್ರೆ ಜಾಗೃತೆಯಿಂದ ಬಳಸಬೇಕಾಗಿರ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇರ್ಲಿ, ಅದೊಂದು ಕಡೆ ಇದ್ರೆ, ಇನ್ನೊಂದು ಕಡೆ ಯಾಕೆ ತೇಜಸ್ವಿ ಸೂರ್ಯನ ಅಮಾವಾಸ್ಯೆ ಸೂರ್ಯ ಅಂತ ಸಿದ್ದರಾಮಯ್ಯನವರು ಯಾವ ಹಿನ್ನೆಲೆಯಲ್ಲಿ ಕರೆದ್ರು? ಅದವರು ಭಾಷಣ ಮಾಡ್ತಿದ್ದಾಗ ಹೇಳ್ತಾ ಇದ್ದಂತಹದ್ದು, ಕೇಂದ್ರ ಸರ್ಕಾರ ನಮಗೆ ಬರಬೇಕಾದಂತಹ ಅನುದಾನಗಳನ್ನ ನೆಟ್ಟಕ್ಕೆ ಕೊಡೋದಿಲ್ಲ, ನಮಗೆ ಮೋಸ ಮಾಡ್ಕೊಂಡೇ ಬರ್ತಿದೆ, ನಮಗೆ ವಂಚನೆ ಮಾಡ್ಕೊಂಡೇ ಬರ್ತಿದೆ, ನಮಗೆ ಸಾವಿರಾರು ಕೋಟಿ ಪೆಂಡಿಂಗ್ ಇಟ್ಟಿದೆ, ಕೊಡ್ತಾನೆ ಇಲ್ಲ. ಅದರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿನ ಸಂಸದರು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಏನೇನೋ ಆರೋಪಗಳನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ಮೂಲ ಸೌಕರ್ಯಗಳು ಇಲ್ಲ, ರಸ್ತೆ ಇಲ್ಲ, ಅದೆಲ್ಲ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ಹೋಗಿ ಕೇಂದ್ರದಲ್ಲಿ ನಮಗೆ ಬರಬೇಕಾದ ಅನುದಾನ ಕೊಡಿ ಅಂತ ಪಟ್ಟು ಹಿಡಿದು ಕೇಳುವಂತಹ ಕೆಲಸಕ್ಕೆ ಅವ್ರು ಮಾಡೋದಿಲ್ಲ. ಆ ಮನಸ್ಥಿತಿ ಇಲ್ಲ. ದುಡ್ಡು ತಗೊಂಡ್ಬರೋದಕ್ಕೆ ಮಾತ್ರ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ಟೀಕೆ ಮಾಡೋದಕ್ಕೆ ಮಾತ್ರ ಬರ್ತಾರೆ ಅನ್ನುವಂತ ಮಾತಾಡ್ತಾ ಇರ್ಬೇಕಾದ್ರೆ, ತೇಜಸ್ವಿ ಅಂದ್ರೆ ಬೆಳಕು, ಆದ್ರೆ ಇವ್ರು ಮಾಡೋದೆಲ್ಲ ಕತ್ತಲೆಯ ಕೆಲಸ. ನಮಗೆ ಯಾವ ರೀತಿ ಬೆಳಕಿಗೂ ಸಹ ಅವ್ರು ಸಹಕರಿಸೋದಿಲ್ಲ. ಹಾಗಾಗಿ ಅವರನ್ನ ನಾನು ಕತ್ತಲೆ ಅಥವಾ ಅಮಾವಾಸ್ಯೆ ಸೂರ್ಯ ಅಂತ ಕರಿತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ತೇಜಸ್ವಿ ಸೂರ್ಯನ ಅಮಾವಾಸ್ಯೆ ಸೂರ್ಯ ಅಂತ ಕರೆದಿದ್ದು. ಸೊ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಈ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಇತ್ತೀಚೆಗೆ ಏನಾಗಿದ್ದಾವೆ ಇತ್ತೀಚಿನ ವರ್ಷಗಳೆಂದ್ರೆ, ಯಾರು ಸಹ ನೇರವಾಗಿ ಪತ್ರಕರ್ತರು ಹೋಗಿ ಒಬ್ಬರ ಹತ್ರ ಪ್ರಶ್ನೆ ಕೇಳಲ್ಲ. ಅಂದ್ರೆ ಸಾಮಾಜಿಕವಾಗಿ ಏನಾಗ್ತಿದೆ, ರಾಜಕೀಯವಾಗಿ ಏನಾಗ್ತಿದೆ, ಇವರು ಪ್ರಶ್ನೆ ಕೇಳೋದು, ಅವ್ರು ಉತ್ತರ ಕೊಡೋದು ಅದಿಲ್ಲ. ಇವರೆಲ್ಲ ಚಾಡಿ ಹೇಳುವಂತಹ ವ್ಯಕ್ತಿಗಳಾಗಿದ್ದಾರೆ, ರಿಪೋರ್ಟರ್ಸ್. ಏನು, ಈ ಒಂದು ಲೀಡರ್ ಹತ್ರ ಹೋಗೋದು, ಸರ್ ಅವರು ನಿಮ್ಮನ್ನ ಹಿಂಗಂದ್ರು ನೀವೇನಂತೀರಿ, ಇವ್ರೇನ ಹೇಳ್ತಾರ, ಓಡ್ ಹೋಗಿ ಅವ್ರ ಹತ್ರ ಮೈಕ್ ಹಿಡೋದು, ಸರ್ ಅವರು ನಿಮ್ಮನ್ನ ಹಿಂಗಂದ್ಬಿಟ್ರು ನೀವೇನ್ ಹೇಳ್ತೀರಿ, ಅವ್ರು ಹೇಳಿದ ತಕ್ಷಣ ಮತ್ತೆ ಈ ಕಡೆ ಇದೇ ಕೆಲಸ. ಇಲ್ಲಿಂದ ಅಲ್ಲಿಗೆ ಮಾತುಗಳನ್ನ ಪೋಸ್ಟ್ ಮ್ಯಾನ್ ತರ ಈ ಕಡೆ ಮಾತು ಈ ಕಡೆಗೆ, ಈ ಕಡೆ ಮಾತು ಆ ಕಡೆಗೆ ತಗೊಂಡೋಗಿ ಹೇಳೋದು, ಅದ್ರಲ್ಲಿ ಒಂಚೂರು ಮಸಾಲೆ ಹಾಕೋದು, ಅದು ಬಿಜೆಪಿ ಪರವಾದಂತಹ ರೀತಿಯಲ್ಲಿ ಮಸಾಲೆ ಹಾಕೋದು, ಮನುವಾದಿಗಳ ಪರವಾಗಿರುವಂತಹ ಮಸಾಲೆ ಹಾಕೋದು, ಇಂತಹ ಕೆಲಸಗಳನ್ನು ಮಾಡೋದನ್ನೇ ಪತ್ರಿಕೋದ್ಯಮ ಅನ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ಪತ್ರಕರ್ತರು. ಅವ್ರ ಕೆಲ್ಸನೇ ಅದು, ಚಾಡಿ ಹೇಳೋದೊಂದೇ ಕೆಲಸ. ಇವ್ರಲ್ಲಿ ಹೇಳಿದ್ದನ್ನ ಅವ್ರಿಗೆ ಹೇಳೋದು, ಅವ್ರು ಹೇಳಿದ್ದನ್ನ ಇವ್ರಿಗೆ ಹೇಳೋದು. ಇವರು ಖುದ್ದಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಸಮಾಜದ ಸಮಸ್ಯೆಗಳ ಬಗ್ಗೆ, ರಾಜಕೀಯದ ಬಗ್ಗೆ, ಆಡಳಿತದ ಬಗ್ಗೆ ಪ್ರಶ್ನೆ ಕೇಳೋದೇ ಇಲ್ಲ. ಇವ್ರಿಗೆ ಆ ಧೈರ್ಯನೂ ಇಲ್ಲ, ಆ ನಾಲೆಡ್ಜು ಇಲ್ಲ ಈ ಇತ್ತೀಚಿನ ಪತ್ರಕರ್ತರಿಗೆ. ಇರ್ಲಿ. ಸೊ ತೇಜಸ್ವಿ ಸೂರ್ಯ ಹತ್ರ ಹೋದ್ರು, ಸಿಎಂ ಸಿದ್ದರಾಮಯ್ಯ ನಿಮ್ಮನ್ನ ಅಮಾವಾಸ್ಯೆ ಸೂರ್ಯ ಅಂದ್ಬಿಟ್ರು, ನೀವೇನ್ ಹೇಳ್ತೀರಾ ಅಂತೆಲ್ಲ ಅವ್ರು ಇದು ಮಾಡೋದು. ತೇಜಸ್ವಿ ಸೂರ್ಯ ಅದಕ್ಕೊಂದು ವೇದಿಕೆ ಸಿಕ್ಕ ತಕ್ಷಣನೇ ಅವರು ಬಿಜೆಪಿ ಅಲ್ವಾ, RSS ಹಿನ್ನೆಲೆಯ ವ್ಯಕ್ತಿ ಅಲ್ವಾ, ಪ್ರತಿಯೊಂದಕ್ಕೂ ಮುಸ್ಲಿಮರನ್ನ ಕರ್ಕೊಂಡ್ ಬರ್ಬೇಕು. ಅವರು ಮನೆಯಲ್ಲೇ ಸಮಸ್ಯೆ ಆದರೂ ಸಹ, ವೈಯಕ್ತಿಕ ಸಮಸ್ಯೆ ಆದರೂ ಅದನ್ನು ಮುಸ್ಲಿಮರನ್ನೇ ಎಳ್ಕೊಂಡು ಬರಬೇಕು, ಮುಸ್ಲಿಮರನ್ನೇ ಟೀಕೆ ಮಾಡಬೇಕು, ಮುಸ್ಲಿಮರ ಮೇಲೇನೆ ವಿಷ ಕಕ್ಕಬೇಕು. ಮುಸ್ಲಿಮರು ಇವ್ರಿಗೆ ದಿನ ಬೆಳಗಾದ್ರೆ 24 ಗಂಟೆ ಸಾಬ್ರು ಮುಸ್ಲಿಮರು ಇದೇ ಹೇಳ್ಕೊಂಡಿರ್ತಾರೆ. ಅಷ್ಟು ಕೆಟ್ಟದಾಗಿ ಹೇಳ್ತಿರ್ತಾರೆ. ಯಾಕೆಂದ್ರೆ ಅದರಿಂದನೇ ಅವ್ರಿಗೆ ಹೊಟ್ಟೆ ತುಂಬೋದು, ಅದರಿಂದನೇ ಓಟ್ ಬರೋದು, ಅದರಿಂದನೇ ಅಧಿಕಾರ ಬರೋದು. ಅದು ಬಿಟ್ರೆ ಮುಸ್ಲಿಂ, ಪಾಕಿಸ್ತಾನ್ ಈ ಎರಡು ಮಾತುಗಳನ್ನು ಬಿಟ್ಟು ಬಿಜೆಪಿ ಅವರಿಗೆ, RSS ಅವರಿಗೆ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅದೇ ಅವರು ಉಸಿರು, ಅದೇ ಅವ್ರಿಗೆ ಅನ್ನ. ಮುಸ್ಲಿಮರಿಂದನೇ ಇವ್ರು ಅನ್ನ ತಿಂತಿರೋದು, ಮುಸ್ಲಿಮರಿಂದನೇ ಇವ್ರು ಅಧಿಕಾರಕ್ಕೆ ಬಂತಿರೋದು, ಅದೇ ಜಪ. ಸೊ ಮುಸ್ಲಿಮರು ಇದಕ್ಕೂ ಹೇಳ್ಕೊಂಡು ಬಂದ್ರು. ಸಿದ್ದರಾಮಯ್ಯ ಹೇಳಿದ ಹೇಳಿಕೆಗೆ ಮುಸ್ಲಿಮರನ್ನ ಹೇಳ್ಕೊಂಡು ಬಂದ್ರು. ಏನು,
ಚಂದ್ರನನ್ನ ಪೂಜಿಸುವವರ ಬೆಂಬಲಿಗರಿಗೆ ಯಾವಾಗಲೂ ಸಹ ರಾತ್ರಿಯದೇ ಕತ್ತಲೆಯದೇ ಚಿಂತೆ, ಹಾಗಾಗಿ ಅಮಾವಾಸ್ಯೆ ಅನ್ನುವಂತಹ ಪದನ ಬಳಸಿದ್ದಾರೆ. ನೋಡಿ ಯಾವೆಲ್ಲಾ ರೀತಿಯಲ್ಲಿ ಅಲ್ಲ, ಇಷ್ಟು ಟ್ಯಾಲೆಂಟ್ನ ಇವರು ಸಮಾಜಕ್ಕೆ ಒಳ್ಳೇದು ಮಾಡೋದಾಗ್ಲಿ, ಸಮಾಜದಲ್ಲಿ ಒಂದು ರೀತಿ ಭಾವೈಕ್ಯತೆಯನ್ನು ಬೆಳೆಸೋದಕ್ಕಾಗ್ಲಿ, ಅಭಿವೃದ್ಧಿ ಕಾರ್ಯಗಳಿಗಾಗ್ಲಿ, ದೇಶವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕಾಗ್ಲಿ, ದೇಶವನ್ನು ಕಟ್ಟೋದಕ್ಕಾಗ್ಲಿ ಯಾವುದಕ್ಕೂ ಬಳಸಲ್ಲ. ಇವ್ರ ಟ್ಯಾಲೆಂಟ್ ಎಲ್ಲ ಎಲ್ಲಿ ಬಳಸೋದು ಅಂದ್ರೆ ಹಿಂದೂ ಮುಸ್ಲಿಂ ದ್ವೇಷ ಕಕ್ಕಕ್ಕೆ. ಸಿದ್ದರಾಮಯ್ಯ ಅವರು ಹೇಳಿದ ಹೇಳಿಕೆಗೆ ಅವರಿಗೆ ನೇರವಾಗಿ ಮಾತಾಡಬೇಕು, ಅವರ ಹೇಳಿಕೆಗೆ ಕೌಂಟರ್ ಕೊಡಂಗಿದ್ರೆ ಕೊಡಿ, ಅದಕ್ಕೇನೋ ಹೇಳೋದಂಗಿದ್ರೆ ಹೇಳಿ, ಮುಸ್ಲಿಮರನ್ನು ಮಧ್ಯದಲ್ಲಿ ಹೇಳ್ಕೊಂಡು ಬರೋದು. ಈ ತೇಜಸ್ವಿ ಸೂರ್ಯ ಮನಸ್ಥಿತಿ ಏನು ಅಂತ ನಿಮಗೆ ಗೊತ್ತಿದೆಯಲ್ಲ. ಮುಸ್ಲಿಮರು ಎಲ್ಲರೂ ಪಂಚರ್ ಹಾಕೋರೆ ಅನ್ನೋ ರೀತಿಯಲ್ಲಿ ಮಾತಾಡೋ ತೇಜಸ್ವಿ ಸೂರ್ಯ ಯಾವುದೇ ಕಾರಣಕ್ಕೂ ಮುಸ್ಲಿಮರನ್ನ ಅಟ್ಯಾಕ್ ಮಾಡೋಕೆ ಸಿಗುವಂತಹ ಸಣ್ಣ ಅವಕಾಶವನ್ನು ಬಿಡೋದಿಲ್ಲ. ನಿಮಗೆ ಕೋವಿಡ್ ಸಂದರ್ಭದಲ್ಲಿ ಬೆಡ್ ಸ್ಕ್ಯಾಮ್ ಆಗಿತ್ತು. ಅದೊಂದು ಕಾಲ್ ಸೆಂಟರ್, ಜಯನಗರದಲ್ಲಿದ್ದಂತಹ ಕಾಲ್ ಸೆಂಟರ್ ಒಂದು, ಬೆಂಗಳೂರಿನ ಜಯನಗರದಲ್ಲಿದ್ದಂತಹ ಕಾಲ್ ಸೆಂಟರ್ ಒಂದು ಬೆಡ್ಗಳನ್ನು ಅಲಾಟ್ ಮಾಡೋದ್ರಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಸ್ಕ್ಯಾಮ್ ಮಾಡಿತ್ತು. ಅದರ ಬಗ್ಗೆ ರೈಡ್ ಆಗಿತ್ತು, ಒಂದಷ್ಟು ಜನ ಬಂದಿದ್ದರು. ಅದರಲ್ಲಿ ಮುಕ್ಕಾಲು ಭಾಗ ಹಿಂದೂಗಳು ಇದ್ರು, ಒಂದಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರು ಇದ್ರು. ಅದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಇದೇ ತೇಜಸ್ವಿ ಸೂರ್ಯ ತಾನೊಬ್ಬ ಜನಪ್ರತಿನಿಧಿ, ಎಲ್ಲರ ಜನಪ್ರತಿನಿಧಿ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು, ದ್ವೇಷ ಕಾರಬಾರದು ಅಂತಹ ಇರುವಂತಹ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ತೇಜಸ್ವಿ ಸೂರ್ಯ ಆರೋಪಿಗಳ ಪಟ್ಟಿ ಓದ್ತೀನಿ ನೋಡಿ ಅಂದ್ಬಿಟ್ಟು ಎಲ್ಲ ಮುಸ್ಲಿಮರ ಹೆಸರೇ ಓದ್ಕೊಂಡು ಬರೋದು, ಒಂದು 10-15 ಮುಸ್ಲಿಮರ ಹೆಸರು ಹೇಳ್ಕೊಂಡು ಇನ್ನೂ ಇದೇ ತರ ಸುಮಾರು ಜನ ಇದ್ದಾರೆ ಅಂತ ಮುಗಿಸೋದು. ಅಲ್ಲಿಗೆ ಅರ್ಥ ಏನು? ಮುಸ್ಲಿಮರೆಲ್ಲ ಸೇರ್ಕೊಂಡು ಬೆಡ್ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಭಾವನೆ ಬಂದ್ಬಿಡ್ಬೇಕು ಎಲ್ಲರಿಗೂ. ಕೆಳಗಡೆ ಪೂರ್ತಿ ಹಿಂದೂಗಳ ಹೆಸರಿದೆ, ಒಬ್ಬ ಹಿಂದೂ ಹೆಸರು ಹೇಳಲಿಲ್ಲ, ಬರೀ ಮುಸ್ಲಿಮರ ಹೆಸರುಗಳನ್ನ ಒಂದು 10ವರೆಗೂ ಹೇಳಿ 10-12 ಹೇಳ್ಬಿಟ್ಟು ನೋಡಿ ಹಿಂಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಅಂದ್ಬಿಟ್ಟು. ಇದು ತೇಜಸ್ವಿ ಸೂರ್ಯ ಯೋಗ್ಯತೆ, ಇದು ತೇಜಸ್ವಿ ಸೂರ್ಯ ನೀಚ ಮನಸ್ಥಿತಿ, ಇದು ಇವರ ದ್ವೇಷ ಕಾರುವಂತಹ ವಿಧಾನ. ಅಂಥ ವ್ಯಕ್ತಿ ಎಲ್ಲದಕ್ಕೂ ಮುಸ್ಲಿಮರನ್ನ ಕರ್ಕೊಂಡ್ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ಇದಕ್ಕೂ ಸಹ ಸಿದ್ದರಾಮಯ್ಯ ಅಮಾವಾಸ್ಯೆ ಅಂತ ಕರೆದಿದ್ದಕ್ಕೂ ಮುಸ್ಲಿಮರಿಗೂ ಏನ್ ಸಂಬಂಧ? ಬಟ್ ಇಲ್ಲ, ನಾವು ಮುಸ್ಲಿಮರನ್ನೇ ಹೇಳ್ಕೊಂಡು ಬರೋದು, ನಮ್ಗೆ ಅದರಿಂದನೇ ಅನ್ನ ಸಿಗೋದು, ನಮ್ಮ ಹೊಟ್ಟೆ ತುಂಬೋದು, ನಮ್ಮ ಅಸ್ತಿತ್ವನೇ ಅದರಲ್ಲೇ ಇರೋದು. ಮುಸ್ಲಿಮರಿಂದನೇ ನಮ್ಮ ಅಸ್ತಿತ್ವ, ಮುಸ್ಲಿಮರಿಂದನೇ ನಾವು ಬದುಕಿರೋದು, ಮುಸ್ಲಿಮರಿಂದನೇ ನಾವು ಗೆಲ್ಲೋದು, ಮುಸ್ಲಿಮರಿಂದನೇ ನಮ್ಗೆ ಅಧಿಕಾರ ಬರೋದು, ಮುಸ್ಲಿಮರಿಂದನೇ ನಾವು ಅನ್ನ ತಿಂದು ಮಲಗೋದು, ಅಷ್ಟೇ, ಫಿನಿಶ್. ಇದು ಇವರ ಪದ್ಧತಿ. ಸೊ ಮುಸ್ಲಿಮರನ್ನೇ ಹೇಳ್ಕೊಂಡು ಬಂದು ಅಲ್ಲಿಯೂ ಸಹ ತಮ್ಮ ದ್ವೇಷವನ್ನ ಕಕ್ಕಿ ಖುಷಿ ಪಟ್ಟರು ಮಿಸ್ಟರ್ ತೇಜಸ್ವಿ ಸೂರ್ಯ. ಸೊ ಇದಿಷ್ಟು ಸಿದ್ದರಾಮಯ್ಯ ತೇಜಸ್ವಿ ಸೂರ್ಯನ ಅಮಾವಾಸ್ಯೆ ಅಂತ ಕರೆದಿದ್ದು, ಮತ್ತು ಅಮಾವಾಸ್ಯೆ ಅನ್ನುವುದಕ್ಕೆ ಪ್ರತಿಕ್ರಿಯೆಯಾಗಿ ತೇಜಸ್ವಿ ಸೂರ್ಯ ತಮ್ಮ ಎಂದಿನ ಚಾಳಿ ಮುಸ್ಲಿಮರನ್ನೇ ಎಳ್ಕೊಂಡು ಬರುವಂತಹ ಕೆಲಸವನ್ನು ಮಾಡಿತ್ತು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.